ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಸಿಎಂ ಬದಲಾವಣೆ ಚರ್ಚೆ. 5 ವರ್ಷ ಆಡಳಿತ ಮಾಡಲಿ ಅಂತ 135 ಶಾಸಕರನ್ನು ಆರಿಸಲಾಗಿದೆ. ಸಿಎಂ ಬದಲಾವಣೆ ಆಗಲಿ ಎಂದ ಡಿಕೆ ಬಣಕ್ಕೆ ಸಚಿವ ಮಹದೇವಪ್ಪ ಕೊಟ್ಟ ಟಾಂಗ್. ಹೈಕಮಾಂಡ್ ವೀಕ್ಷಕರ ಮೂಲಕ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿದೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯ ಆಯ್ಕೆಯಾಗಿದ್ದಾರೆ. ಹೆಚ್ಚು ಶಾಸಕರ ಬೆಂಬಲದಿಂದ ಸಿದ್ದರಾಮಯ್ಯ ಆಯ್ಕೆಯಾಗಿರೋದು. ಈಗ ಸಿಎಂ ಹುದ್ದೆ ಖಾಲಿಗಿಳಿದ ಮೇಲೆ ಚರ್ಚೆನೇ ಇಲ್ಲ ಅಂತಿದ್ದಾರೆ ಮಹದೇವಪ್ಪ. ಜನ ಕಾಂಗ್ರೆಸ್ ಪಕ್ಷ 3-5 ವರ್ಷ ಆಡಬೇಕು ಅಂತೇಳಿ ಆಶೀರ್ವಾದ ಮಾಡಿ 135 ಜನ ಗೆಲ್ಲಿಸಿದ್ದಾರೆ. ಪಕ್ಷದ ಹೈಕಮಾಂಡು ವೀಕ್ಷಕರನ್ನು ಕಳಿಸಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಿ ಶಾಸಕಾಂಗದ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಹೆಚ್ಚು ಶಾಸಕರ ಬೆಂಬಲದಿಂದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಶಾಸಕಾಂಗದ ಪಕ್ಷದ ನಾಯಕರಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ, ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲದಿದ್ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಜನ ಇನ್ನು ಡಿಕೆಶಿಗೆ ಸಿಎಂ ಹುದ್ದೆ ಬಿಟ್ಟು ಕೊಡಲಿ ಎಂಬ ಸ್ವಾಮೀಜಿ ಹೇಳಿಕೆಯ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ವೇದಿಕೆ ಸಂದರ್ಭದ ಬಗ್ಗೆ ತಿಳಿದು ಮಾತಾಡಬೇಕು. ಸ್ವಾಮೀಜಿಗಳಿಗೆ ಕಾಳಜಿ ಇರಬಹುದು, ಇಲ್ಲ ಎನ್ನುವುದಕ್ಕಾಗಲ್ಲ. ಧಾರ್ಮಿಕ ಗುರುಗಳು ರಾಜಕೀಯ ಮಾಡ್ತಿದ್ದಾರೆ ಅನ್ಸುತ್ತೆ. ಸಿಎಂ ಬದಲಾವಣೆ ಮಾಡೋದು ಹೈಕಮಾಂಡ್ಗೆ ಬಿಟ್ಟದ್ದು. ಸ್ವಾಮೀಜಿ ಅಂದ್ರೆ ಅವರಿಗೂ ಜವಾಬ್ದಾರಿ ಇರುತ್ತೆ. ಸಮಯ ಸಂದರ್ಭ ನೋಡ್ಕೊಂಡು ಮಾತನಾಡಬೇಕು ಅಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸ್ವಾಮೀಜಿ ಹೇಳಿಕೆಯನ್ನ ಆಕ್ಷೇಪಿಸಿದ್ದಾರೆ. ಬದಲಾಯಿಸೋದು ಬಿಡೋದು ಅದೆಲ್ಲ ರಾಜಕೀಯ ಪಕ್ಷಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಸ್ವಾಮೀಜಿ ಅಂತ ಆದವರಿಗೆ ಅವ್ರಿಗೂ ಕನ್ಸರ್ನ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ವೇದಿಕೆಗಳು ಸಂದರ್ಭಗಳು ಅವೆಲ್ಲ ತಿಳಿದು ಅವರು ಮಾತಾಡ್ಬೋದು ಅಂತ ಅನಿಸುತ್ತೆ. ಆದರೆ ಅವರ ಅನಿಸಿಕೆನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವರು ಅದನ್ನು ತಪ್ಪು ಅಂತನೂ ನಾನು ಹೇಳೋದಿಲ್ಲ. ಆದರೆ ಅದು ಒಬ್ಬ ಸ್ವಾಮೀಜಿ ಆದವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಹೇಳ್ಬೋದು, ಹೇಳ್ಬಾರ್ದು ಅಂತ ಏನಿಲ್ಲ. ಆದರೆ ಆ ಸಂದರ್ಭ ಮತ್ತು ಸನ್ನಿವೇಶಗಳು ಮತ್ತು ಸ್ವಾಮೀಜಿ ಹೇಳುವಾಗ ಎಲ್ರಿಗೂ ಒಂದು ರೀತಿಯಲ್ಲಿ ಅನಿಸುತ್ತೆ, ಏನಪ್ಪ ಇವರು ಧಾರ್ಮಿಕ ಗುರುಗಳೆಲ್ಲ ರಾಜಕೀಯ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತೇಳಿ ಒಂದು ಅಭಿಪ್ರಾಯ ಬರೋ ರೀತಿಯಲ್ಲೇ ಆಗಬಾರ್ದು. ಅದು ಸರಿ ಕಾಣಿಸೋದಿಲ್ಲ. ಅವ್ರಿಗೂ ಜವಾಬ್ದಾರಿ, ಅವರು ಸ್ವಾಮೀಜಿ ಅಂದ್ರೇನು ಅವರಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೂ ಇರುತ್ತೆ, ಕನ್ಸರ್ನ್ ಇರ್ಬೋದು. ಆದರೆ ಅವರು ಯಾವ ಸಂದರ್ಭದಲ್ಲಿ ಹೇಳಬೇಕು, ಹೇಗೆ ಹೇಳಬೇಕು, ಅದನ್ನ ತಿಳಿಸ್ಬೇಕು ಅನ್ನೋದೆಲ್ಲ ಅವರು ತಿಳ್ಕೊಂಡೇ ಹೇಳಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.